ಗ್ರಾಮ್ ಠಾಣಾ ಸೈಟ್ಸ್ 60ರಿಂದ 70 ವರ್ಷ ಡಾಕ್ಯುಮೆಂಟ್ಸ್ ಇದೆ. ಕ್ಲಿಯರ್ ಪೇಪರ್, ಡೈರೆಕ್ಟ್ ಓನರ್, 70 to 80% ಲೋನ್ ಆಗುತ್ತೆ. ಅದು ನಾವೇ ಮಾಡ್ಕೊಡ್ತೀವಿ. ಲೇಔಟ್ ಹಿಂದ್ಗಡೆನೆ BMTC ಬಸ್ ಡಿಪೋ ಬರ್ತಾ ಇದೆ. 1 ವರ್ಷದಲ್ಲೇ ಸೈಟ್ ವ್ಯಾಲ್ಯೂ ಡಬಲ್. ಈ ಕಡೆ ಪಕ್ಕದಲ್ಲೇ ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್, ಈ ಕಡೆ ಪಕ್ಕದಲ್ಲಿ BMTC ಡಿಪೋ. ಸೆಂಟ್ರಲ್ಲೇ ನಮ್ ಲೇಔಟ್. ಪ್ರಾಪರ್ ವಾಟರ್, ಪ್ರಾಪರ್ ಪವರ್, ಪ್ರಾಪರ್ ಸೀವೇಜ್, ಪ್ರಾಪರ್ ರೋಡ್, ಪ್ರಾಪರ್ ಪ್ಲಾಂಟಿಂಗ್ ಕೂಡ ಬೆಸ್ಟ್ ರೇಟ್ ಅಲ್ಲಿ. ಹಾಫ್ ಸೈಟ್ 7,20,000, ಫುಲ್ ಸೈಟ್ 14,40,000. ಅದು ಕೂಡ ಕನ್ನಡಕವರ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್. ನೆಲಮಂಗಲದಿಂದ ಜಸ್ಟ್ 5 ಕಿಲೋಮೀಟರ್, ತೊಂಡೆಕೊಪ್ಪ ಮೇನ್ ರೋಡ್ ಇಂದ ಜಸ್ಟ್ 1 ಕಿಲೋಮೀಟರ್. ಈ ಕಡೆ ಹೋದ್ರೆ ನಿಮಗೆ ಅರಶನಕುಂಟೆಯಿಂದ ಜಸ್ಟ್ 5 ಕಿಲೋಮೀಟರ್. ಸೆಂಟ್ರಲ್ಲೇ ನಮ್ ಲೇಔಟ್. ಲೇಔಟ್ ಪಕ್ಕದಲ್ಲೇ ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲು. ನೀವೇ ಯೋಚನೆ ಮಾಡಿ ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಲೇಔಟ್ಸನ್ನು ತೊಗೊಳ್ಬೇಕಾದ್ರೆ, ಸೈಟ್ ತೊಗೊಬೇಕಾದ್ರೆ ತುಂಬ ಜನ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ಜನ ಎದುರ್ಕೊಳ್ತಾ ಇದ್ದಾರೆ. ಸರ್ ತೊಗೋಬೇಕೋ ಬೇಡವೋ, ರೆವೆನ್ಯೂ ಸೈಟ್ ಇರುತ್ತೆ, ಏನು ಮಾಡೋದು ಅಂತ ಬಿಟ್ಟು ಒಂದೇ ಮಾತು ಹೇಳ್ತೀನಿ, ಡಾಕ್ಯುಮೆಂಟ್ಸನ್ನು ತೊಗೊಳ್ಳಿ, ಬುಕಿಂಗ್ ಅಮೌಂಟ್ಸನ್ನು ಕೊಟ್ಬಿಟ್ಟು, ಆ್ಯಂಡ್ ಕರೆಕ್ಟ್ ಆದಂಥ ಲೀಗಲ್ ಒಪಿನಿಯನನ್ನು ಮಾಡಿಸ್ಕೊಳ್ಳಿ. ಡಾಕ್ಯುಮೆಂಟನ್ನು ತೋರಿಸಿ ಸರಿಯಾಗಿ ನೋಡ್ಕೊಂಡು ಮಾಡಿದ್ರೆ ಯಾವುದೇ ರೀತಿಯ ಮೋಸ ಯಾವತ್ತೂ ಯಾರಿಗೂ ಆಗಲ್ಲ ವೀಕ್ಷಕರೇ. ಸೊ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ನಾವು ಯಾವತ್ತೂ ಕರೆಕ್ಟಾಗಿ ಒಂದು 10-15 ಸಾವಿರ ರೂಪಾಯಿ ಲಾರಿ ಕೊಡೋಕ್ಕೋಸ್ಕರ ಯೋಚನೆ ಮಾಡಿಬಿಟ್ಟು ನೀವು ಅದನ್ನು ಮಾಡಿಸಿಲ್ಲ ಅಂತಂದರೆ ನಾಳೆ ದಿನ ನಿಮಗೆ ಇದಾಗುತ್ತೆ. ದಯವಿಟ್ಟು ನೀವೊಂದು ಲೀಗಲ್ ಮಾಡಿಸಿ ಮುಂದುವರಿರಿ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ಫಸ್ಟು ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಿರೋಂಥದ್ದು ಶ್ರೀ ವರ್ಷಿಣಿ ವೆಂಚರ್ಸ್. ಮುಂಚೆನೂ ಕೂಡ ಶ್ರೀ ವರ್ಷಿಣಿ ವೆಂಚರ್ಸ್ ಜೊತೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ. ಒಳ್ಳೊಳ್ಳೆ ಲೇಔಟ್ ತೊಗೊಂಬಂದಿದ್ದಾರೆ. ಒಂದು ಟ್ರಸ್ಟೆಡ್ ಕಂಪನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಜಾಗವನ್ನು ಕೂಡ ನಿಮಗೆ ಇವತ್ತು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಹಿಂದ್ಗಡೆನೆ ಸ್ಕೂಲ್ ಇದೆ, ಆ ಸ್ಕೂಲ್ ಪಕ್ಕದಲ್ಲೇ ಇಲ್ಲಿ ಲೇಔಟ್ ಇದೆ, ಆ್ಯಂಡ್ ಪಕ್ಕದಲ್ಲೇ ನಿಮಗೆ ಇಲ್ಲಿ ಸೊ BMTC ಡಿಪೋ ಕೂಡ ಆಗ್ತಾ ಇದೆ. ಸೊ ಎಲ್ಲಿದ್ದೀವಿ, ಏನು ಕೆತ್ತೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಶ್ರೀ ವರ್ಷಿಣಿ ವೆಂಚರ್ಸ್ ಕಡೆಯಿಂದ ಶ್ರೀನಿವಾಸ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮನೋಜ್ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ಓಕೆ ಸರ್, ಫಸ್ಟ್ ನಾನು ಕೇಳುವಂಥದ್ದು, ಬನ್ನಿ ವಾಕ್ ಮಾಡ್ತಾ ಬೇಡಣ. ಫಸ್ಟ್ ನಾನು ಕೇಳುವಂಥದ್ದು, ನಿಮ್ಮ ಜೊತೆ ನಾನು ಮುಂಚೆನೂ ಕೂಡ ಒಂದು ನಗರಸಭೆಗೆ ಸೇರಿದ ಸೈಟ್ಗಳನ್ನು ಮಾಡಿದ್ದೀನಿ. ಕರೆಕ್ಟ್ ಸರ್. ಹೇಗಿತ್ತು ರೆಸ್ಪಾನ್ಸ್ ನಮ್ಮ ವೀಕ್ಷಕರ ಕಡೆ? ಸರ್ ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸ್. ಸೊ ಆಲ್ಮೋಸ್ಟ್ ಇವಾಗ ಅದರಲ್ಲಿ ಒಂದು 2-3 ಸೈಟ್ಸ್ ಅವೈಲೇಬಲ್ ಇರ್ಬೋದು ಅಷ್ಟೇ. ಎಲ್ಲ ಕಂಪ್ಲೀಟ್ ಆಗಿ ರಿಜಿಸ್ಟರ್ ಕೂಡ ಮಾಡ್ಕೊಟ್ಬಿಟ್ಟಿದ್ದೀವಿ. ಜನರಿಗೆ ಇಷ್ಟ ಆಗಿದೆ, ರಿಜಿಸ್ಟರ್ ಕೂಡ ಮಾಡ್ಕೊಟ್ಬಿಟ್ಟಿದ್ದೀವಿ. ಒಂದು ಕ್ವಶನ್ ಇದೆ ಸರ್, ಇವಾಗ ತುಂಬಾ ಜನ ಏನಾಗುತ್ತೆ ಅಂತಂದ್ರೆ ಡೆವಲಪರ್ಗಳ ಮೇಲೆ ನಂಬಿಕೆ ಹೊರಟೋಗ್ತಾ ಇದೆ. ಹೌದು ಸರ್, ಹೌದು. ಸೊ ನಾನು ವರ್ಷಿಣಿ ವೆಂಚರ್ಸ್ ಅವ್ರ ಮೇಲೆ ಹೇಗೆ ನಂಬಿಕೆ ಕೊಡಬೇಕು? ಸರ್ ಯಾವುದೇ ಒಂದು ವೀಕ್ಷಕರೇ ಆಗಿರ್ಬೋದು, ಒಂದು ಗ್ರಾಹಕರೇ ಆಗಿರ್ಬೋದು, ಸೊ ಪ್ರಾಪರ್ಟೀಸ್ ಅಂತಂದ್ರೆ ಪ್ರಾಪರ್ ಆಗಿ ಡೆವಲಪ್ಮೆಂಟ್ ಆಗಿರೋ ಲೇಔಟ್ ಇದೆಯಾ, ಮತ್ತೆ ಬಂದು ಅದ್ರ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯಾ ಅನ್ನೋದೊಂದು ನೋಡ್ತಾರೆ. ಥರ್ಡ್ ಪಾಯಿಂಟ್ ಅಲ್ಲಿ ಬಂದ್ಬಿಟ್ಟು ಪ್ರೈಸ್ ಅಫೋರ್ಡಬಲ್ ಇದೆಯಾ ಅಂತ ನೋಡ್ತಾರೆ. ಓಕೆನಾ? ಸೊ ಪ್ರಾಪರ್ ಲೊಕೇಶನ್ ಇದ್ದು, ಪ್ರಾಪರ್ ಪ್ರೈಸ್ ಇದ್ದು, ಪ್ರಾಪರ್ ಡಾಕ್ಯುಮೆಂಟ್ಸ್ ಇದ್ರೆ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಇರೋದಿಲ್ಲ. ಎಲ್ಲ ಗ್ರಾಹಕರು ತಗೋಬಹುದು. ಸೊ ನಿಮ್ದು ಆಲ್ಮೋಸ್ಟ್ ಎಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ಇದೆ, ಏನು ತೊಂದರೆ ಇರಲ್ಲ ಸರ್. ಇವಾಗ ಅಡ್ವಾನ್ಸ್ ಕೊಟ್ಟವರು ಡಾಕ್ಯುಮೆಂಟ್ಸ್ ತಗೊಂತಾರೆ. ಡಾಕ್ಯುಮೆಂಟ್ಸ್ ತಗೊಂಡಾದ್ಮೇಲೆ ಅದಕ್ಕೆ ಅಂತ ಒಂದು ಅಡ್ವೊಕೇಟ್ ಇರ್ತಾರೆ. ಸೊ ಅವ್ರ ಅಡ್ವೊಕೇಟ್ ಅವರು ಪೇಪರ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಎಲ್ಲ ಕ್ಲಿಯರ್ ಇದ್ರೆ ತಗೋಬಹುದು ಅಂತ ಹೇಳಿದ್ರೆ ಮಾತ್ರ ಮುಂದುವರಿಯೋದು, ಇಲ್ಲ ಅಂತಾರೆ ಮುಂದುವರಿಬಾರ್ದು. ಸೊ ನೀವು ಆಲ್ರೆಡಿ ಒಂದು ಲೀಗಲ್ ಒಪಿನಿಯನ್ ತಗೊಂಡಿದ್ದೀವಿ ಸರ್. ಯಾಕಂದ್ರೆ ಇದು ಪರ್ಚೇಸ್ ಮಾಡ್ಬೇಕಾದ್ರೆ ನೀವು ನಾವು ಪರ್ಚೇಸ್ ಮಾಡ್ಬೇಕು ಮುಂಚೆ ತಗೊಂಡು ಲೀಗಲ್ ಒಪಿನಿಯನ್ ಮಾಡಿಸಿದೀವಿ. ಆಲ್ರೆಡಿ ಲೇಔಟ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದಂಗೆನೆ ಪ್ರೀ ಬುಕಿಂಗ್ಸ್ ಒಂದು 4-5 ಬುಕಿಂಗ್ಸ್ ಆಗಿತ್ತು. ಅವರು ಲೀಗಲ್ ಒಪಿನಿಯನ್ ಮಾಡ್ಕೊಂಡು ರಿಜಿಸ್ಟರ್ ಕೂಡ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಕೇಳ್ಕೋಬಹುದು, ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಸರ್, ನಾನು ನೇರ ಮಾಲೀಕರಿಂದ ಅಂತ ಹಾಕಿದ್ದೀನಿ, ಈ ಲೇಔಟ್ ನಿಮ್ಗೆ ಸೇರಿರೋದಾ? ಹೌದು ಸರ್, ನಮ್ದೇ ಸರ್. ಇದು ರೀಸೆಲ್ಲರ್ ಅಲ್ಲ, ರೀಸೆಲ್ಲರ್ ಸರ್. ರೈತರಿಂದ ನಾವು ರಿಜಿಸ್ಟರ್ ಮಾಡ್ಕೊಂಡಿದೀವಿ ಪ್ರಾಪರ್ಟಿ. ಓಕೆನಾ? ಸೊ ರೈತರಿಂದ ಕ್ಲಿಯರ್ ರಿಜಿಸ್ಟರ್ ಆಗೋಗಿರೋದ್ರಿಂದ ಇದು ರೈತರಿಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಎಲ್ಲಿಗೆ
ನಿಮ್ಗೆ ಸಂಬಂಧಪಟ್ಟ ನಮಗೆ ಸಂಬಂಧಪಟ್ಟಿರುತ್ತೆ. ಅದು ಪೇಪರ್ ಡಾಕ್ಯುಮೆಂಟ್ಸ್ ಅಲ್ಲಿ ಕೂಡ ಗೊತ್ತಾಗುತ್ತೆ ರೀಸೆಂಟ್ ಟ್ರಾನ್ಸಾಕ್ಷನ್ ಏನಾಗಿದೆ ಅಂತ ಹೇಳ್ಬಿಟ್ಟು. ಸೇಲ್ ಡೀಡ್ ಆಗಿದ್ರೆ ಮಾತ್ರ ರೀಸೆಂಟ್ ಟ್ರಾನ್ಸಾಕ್ಷನ್ ಅಂತ ಗೊತ್ತಾಗುತ್ತೆ. ಓಕೆ. ಸೊ ಆ ರೀತಿಯಲ್ಲಿ ಮುಂಚೆ ನಾನು 60 to 70 ಇಯರ್ಸ್ ಡಾಕ್ಯುಮೆಂಟ್ಸ್ ಒದಗಿಸಿದೀನಿ ಅಂತ ಹೇಳ್ತೀನಲ್ವಾ. ಸೊ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಕೂಡ ನಮ್ಗೆ ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ ಕೂಡ ಇರುತ್ತೆ. ಸೊ ಭಯ ಬೇಡ, ತಗೋಬಹುದು, ಆರಾಮಾಗಿ ತಗೋಬಹುದು ಸರ್. ವೀಕ್ಷಕರೇ, 60 ರಿಂದ 70 ವರ್ಷದ ಡಾಕ್ಯುಮೆಂಟ್ಸ್ ಅನ್ನ ಶ್ರೀ ವರ್ಷಿಣಿ ವೆಂಚರ್ಸ್ ಅವರು ನಿಮ್ಗೆ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಸರ್, ತಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್? ಸರ್, ಮಹಾಲಕ್ಷ್ಮಿ ಲೇಔಟ್. ಓಕೆ. ಇಲ್ಲಿವರೆಗೆ ಎಷ್ಟು ಲೇಔಟ್ ಗಳನ್ನ ಮಾಡಿದೀರಾ ನೀವು? ಸರ್, ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಒಂದು 10 to 12 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ನಿಮ್ಗೆ 13 to 14 ಪ್ರಾಜೆಕ್ಟ್ಸ್ ಸರ್. 13 ರಿಂದ 14ನೇ ಪ್ರಾಜೆಕ್ಟ್ ಇವಾಗ ಸದ್ಯಕ್ಕೆ ನಡೀತಾ ಇರೋದು. ಓಕೆ, ಚೆನ್ನಾಗಿ ಹೇಳಿದ್ರೆ. ಸೊ ಇವಾಗ ಫಸ್ಟ್ ನಾನು ಕೇಳುವಂಥದ್ದು, ಯಾವ ಏರಿಯಾದಲ್ಲಿ ಇದೀವಿ ಸರ್ ನಾವು ಎಕ್ಸಾಕ್ಟ್ ಆಗಿ? ಸರ್, ಇದು ಬಂದ್ಬಿಟ್ಟು ವೆಂಕಟಾಪುರ ವಿಲೇಜ್. ಓಕೆನಾ? ಸೊಂಡೆಕೊಪ್ಪ ಪಂಚಾಯತಿ, ದಾಸನಪುರ ಹೋಬಳಿ, ಬೆಂಗಳೂರು ನಾರ್ತ್ ತಾಲೂಕ್ ಇದು. ದಾಸನಪುರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು, ಹೌದು ಸರ್. ಸೊಂಡೆಕೊಪ್ಪ ಎಲ್ಲರಿಗೂ ಗೊತ್ತು, ಹೌದು ಅಲ್ವಾ? ಸೊ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಕನೆಕ್ಟಿವಿಟಿ ಅಂತ ಬಂದಾಗ ಈ ಕಡೆ ಇರ್ಬೋದು, ನಮ್ಮ ಹಿಂದ್ಗಡೆ ಇರ್ಬೋದು, ಹೋದಾಗ ಎಲ್ಲೆಲ್ಲಿ ಹೋಗಿ ರೀಚ್ ಆಗ್ತೀವಿ ನಾವು, ಸ್ವಲ್ಪ ಹೇಳ್ಬೋದಾ ಸರ್? ನೋಡಿ, ಈ ಕಡೆ ನೆಲಮಂಗಲ ಇಂದ ಬಂದ್ರೆ ಕೋರ್ಟ್ ರೋಡ್, ಸೊಂಡೆಕೊಪ್ಪ ರೋಡ್ ಎಲ್ಲರಿಗೂ ಗೊತ್ತು. ಸೊ ಅಲ್ಲಿಂದ ಎಕ್ಸಾಕ್ಟ್ ಆಗಿ 5 ಕಿಲೋಮೀಟರ್ ಬಂದ್ಬಿಟ್ಟು ವೆಂಕಟಾಪುರ ಸರ್ಕಲ್ ಅಂತ ಇರುತ್ತೆ. ಅದಕ್ಕೆ ಬೈರೇಗೌಡ್ನಲ್ಲಿ ಗೇಟ್ ಅಂತ ಕೂಡ ಕರೀತಾರೆ. ಸರಿ. ಸೊ ಅಲ್ಲಿ ರೈಟ್ ತಗೊಂಡ್ರೆ ಆ ಕಡೆಯಿಂದ ಬರ್ತಾ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡ್ರೆ ಅಲ್ಲಿ ಒಂದು ಸ್ಕೂಲ್ ಸಿಗುತ್ತೆ ನಿಮ್ಗೆ. ಸೊ ಇವಾಗ ತೋರಿಸ್ದವಲ್ಲ, ಆ ಸ್ಕೂಲ್ ಸಿಗುತ್ತೆ. ಆ ಸ್ಕೂಲ್ ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್. ಬೇಕಾದ್ರೆ ಗೂಗಲ್ ಮಾಡಿ, ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್. ನಾವು ಮಾತಾಡ್ತಿರ್ಬೇಕಾದ್ರೆ ಗೇಟ್ ಮುಂದೆನೆ ಬಂದ್ರೆ ಎಕ್ಸಾಕ್ಟ್ ಲೇಔಟ್ ಒಳಗೆ ಬರುತ್ತೆ. ನಾವು ಮಾತಾಡ್ತಿರ್ಬೇಕಾದ್ರೆ ಕ್ಲಿಪ್ಸ್ ಕೂಡ ಹಾಕಿರ್ತೀನಿ, ಅಲ್ಲಿಂದ ಶೂಟ್ ಮಾಡ್ಕೊಂಡ್ ಬಂದಿದ್ದೀನಿ. ತುಂಬಾ ಹತ್ರ ಇದೆ ಅಂಡ್ ನೋಡ್ಬೋದು, ಇಲ್ಲ ಕಾಣಿಸುತ್ತೆ ನಮ್ಗೆ, ಅಲ್ವಾ ಸರ್? ಇದು ಪಕ್ಕದಲ್ಲೇನೆ ಇದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಕನೆಕ್ಟಿವಿಟಿ ಬಂದ್ಬಿಟ್ಟು, ಸೊ ಈ ಕಡೆ ಅರ್ಶನಕುಂಟೆಯಿಂದ ಬಂದ್ರೆ ಉಳ್ಳೇಗೌಡ್ನಳ್ಳಿ ಅಂತ ಬರುತ್ತೆ. ಉಳ್ಳೇಗೌಡ್ನಳ್ಳಿ ಆದ್ಮೇಲೆ ನೆಕ್ಸ್ಟ್ ಡೈರೆಕ್ಟ್ ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ಬರುತ್ತೆ. ಅದು ಕೂಡ ಡೈರೆಕ್ಟ್ ಆಗಿ ಬರುತ್ತೆ. ಸೊ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಮತ್ತೆ ನೆಲಮಂಗಲ RTO ಆಫೀಸ್ ಇದೆಯಲ್ವಾ, ಎಲ್ಲರಿಗೂ ಗೊತ್ತದು. ರಾವುತ್ನಳ್ಳಿ ರೋಡ್ ಅಂತಾರೆ. ಸೊ ಆ ರೋಡ್ ಅಲ್ಲಿ ಕೂಡ ಬರ್ಬೋದು, ಅಲ್ಲಿಂದ ಬರ್ಬೋದು. ಮತ್ತೆ ಈ ಕಡೆ ತಾವರೆಕೆರೆಯಿಂದ ಡೈರೆಕ್ಟ್ ತಾವರೆಕೆರೆಯಿಂದ ಕೂಡ ಬರ್ಬೋದು. ಎಲ್ಲ ಕಡೆ ಕನೆಕ್ಟಿವಿಟಿ ಎಲ್ಲ ಕಡೆ ಒಳ್ಳೆ ಕನೆಕ್ಟಿವಿಟಿ ಇದೆ. ಎಲ್ಲ ಟಾರ್ ರೋಡ್ ಇರೋದು. ಕಾರಲ್ಲಿ ಬರ್ಬೋದು, ಬೈಕಲ್ಲಿ ಬರ್ಬೋದು, ಬಸ್ ಅಲ್ಲಿ ಕೂಡ ಬರ್ಬೋದು. ಒಳ್ಳೆ ಕನೆಕ್ಟಿವಿಟಿ ಇದೆ. ಯಾವ್ದು ಹಳ್ಳಿ ಅಲ್ಲ, ಯಾವ್ದು ಔಟ್ಸ್ಕರ್ಟ್ ಅಲ್ಲ, ಪ್ರಾಪರ್ ಆಗಿರುವಂತಹ ಸಿಟಿ ಲಿಮಿಟ್ ಅಲ್ಲಿ ಇರುವಂತಹ ಒಂದು ಲೇಔಟ್ ಅಂತ ಇದನ್ನ ಹೇಳ್ಬೋದು. ಸರ್, ಲೇಔಟ್ ಹೆಸರೇನು ಸರ್ ಇದು? ಸರ್, ಇದು ಬಾಲಾಜಿ ಲೇಔಟ್ ಅಂತ ಹೇಳ್ಬಿಟ್ಟು. ಬಾಲಾಜಿ ಲೇಔಟ್. ಟೋಟಲ್ ಏರಿಯಾ ಬಂದ್ಬಿಟ್ಟು 2 acres. ಇದು 2 ಎಕರೆ. ಎಷ್ಟು ಸೈಟ್ ಗಳು ಅವೈಲೇಬಲ್ ಇದೆ? ಟೋಟಲ್ 26 ಸೈಟ್ ಇದೆ ಇದರಲ್ಲಿ. ಅದರಲ್ಲಿ 3 ತರ ಡೈಮೆನ್ಷನ್ ಸಿಗುತ್ತೆ. 20-30 ಸಿಗುತ್ತೆ, ಹಾಫ್ ಸೈಟ್ 20-40 ಸಿಗುತ್ತೆ, ಮುಕ್ಕಾಲ್ ಸೈಟ್ 30-40 ಸಿಗುತ್ತೆ, ಫುಲ್ ಸೈಟ್. ಹೌದು ಸರ್. ಇದಿಷ್ಟು ಅವೈಲೇಬಲ್ ಇದೆ. ಇಷ್ಟು ಅವೈಲೇಬಲ್ ಇದೆ ಸರ್. ಅಷ್ಟು ಸೈಟ್ ಅಲ್ಲಿ ಎಷ್ಟು ಸೇಲ್ ಆಗಿದೆ? ನೀವು ಹೇಳಿದ್ರಿ 2-3 ಬುಕ್ ಆಗಿದೆ ಅಂತ. ಸರ್, ಆಲ್ರೆಡಿ 4 ಸೈಟ್ಸ್ ಬುಕ್ ಆಗಿದೆ, 2 ಸೈಟ್ ರಿಜಿಸ್ಟರ್ ಆಗಿದೆ. ಓಕೆ. ಆಮೇಲೆ ಡೈಮೆನ್ಷನ್ ಅಂತ ಬಂದಾಗ ಯಾವ ಡೈಮೆನ್ಷನ್ ಸಿಗುತ್ತೆ? ಅದೇ 20-30, 30-40, 20-40 ಅದು ಸಿಗುತ್ತೆ. ಫೇಸಿಂಗ್ ಯಾವ್ದು ಸಿಗುತ್ತೆ ಸರ್? ಈಸ್ಟ್, ವೆಸ್ಟ್, ನಾರ್ತ್. ಈಸ್ಟ್, ವೆಸ್ಟ್, ನಾರ್ತ್ 3 ಫೇಸಿಂಗ್. ಆಮೇಲೆ ಕಾರ್ನರ್ ಸೈಟ್ ಯಾವ್ದಾದ್ರು ಇದೆಯಾ? ಇದೆ ಸರ್, ಕಾರ್ನರ್ಸ್ ಕೂಡ ಇದೆ ಸರ್. ಎಷ್ಟು ಕಾರ್ನರ್ ಸಿಗಬಹುದು ನಿಮ್ಮ ಪ್ರಕಾರ? ಇದೆ ಸರ್, ಕಾರ್ನರ್ಸ್ ಒಂದು 4ರಿಂದ 5 ಸೈಟ್ ಇದೆ ಸರ್. 5 ಸೈಟ್ ಇದೆ. ಸರ್. ಓಕೆ. ಸೊ ವೀಕ್ಷಕರೇ, ಲೇಔಟ್ ಅಲ್ಲೇ ನಿಂತ್ಕೊಂಡಿದ್ದೀವಿ, ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ, ನಾನೇ ನಿಮ್ಗೆ ತಿಳಿಸ್ಬಿಡ್ತೀನಿ ಸರ್. ಇವಾಗ ಫಸ್ಟ್ ಎಂಟ್ರಿ ಕೊಡ್ತೀವಲ್ಲ, ಫಸ್ಟ್ ರೋಡ್ ಬಗ್ಗೆ ಹೇಳಿ. ಈ ರೋಡ್ ಎಷ್ಟು ಅಗಲವಾಗಿದೆ? ಇದು ರೋಡ್ ಬಂದ್ಬಿಟ್ಟು 25 ಅಡಿ ರೋಡ್. ಇದು 25 ಅಡಿ. ಡ್ರೈನೇಜ್ ಎಲ್ಲ ಸೇರ್ಸ್ಕೊಂಡ್ರೆ 30 ಅಡಿ ಬರುತ್ತೆ. ಓಕೆ 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 ಓಕೆ. ಅಂಡ್ ತೋರಿಸ್ಬಿಡೋಣ ವೀಕ್ಷಕರೇ, ಡ್ರೈನೇಜ್ ಕೂಡ ನೀವು ನೋಡ್ಬೋದು. ಬನ್ನಿ, ನಾನು ನಿಮ್ಗೆ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ಬಾಕ್ಸ್ ಟೈಪ್ ಡ್ರೈನೇಜ್ ಅನ್ನ ಇಲ್ಲಿ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಸರ್, ಈ ಎಂಟ್ರಿ ಕೊಡ್ತೀವಲ್ಲ ಲೆಫ್ಟ್ ಸೈಡ್ ಅಲ್ಲಿ, ಇವೆಲ್ಲ ಯಾವ ಫೇಸಿಂಗ್ ಸೈಟ್? ಇದೆಲ್ಲ ನಾರ್ತ್ ಫೇಸಿಂಗ್. ಇಲ್ಲಿ ಯಾವ ಸೈಜ್ ಗಳೆಲ್ಲ ಬರುತ್ತೆ? ಇಲ್ಲಿ 30-40 ಕಂಪ್ಲೀಟ್ ಆಗಿ 30-40 ಕಂಪ್ಲೀಟ್ 30-40. ಆ ಎಜ್ಜಿಂದ ವೀಕ್ಷಕರೇ ಈ ಎಜ್ ವರೆಗೆ, ಎಂಡ್ ವರೆಗೆ ಕಂಪ್ಲೀಟ್ ಆಗಿ 30-40. ಅಂಡ್ ನೋಡ್ಬೋದು, ಕಂಪ್ಲೀಟ್ ಆಗಿ ಕಾಂಪೌಂಡ್ ಕೂಡ ಹಾಕ್ಬಿಟ್ಟಿದ್ದೀರಾ. ಸೆಕ್ಯೂರಿಟಿ ಪರ್ಪಸ್ ಕಂಪ್ಲೀಟ್ ಆಗಿ ಒಂದು ಗೊತ್ತಾಗ್ಬಿಡ್ಲಿ ಎಲ್ಲಿಗೆ ಏನಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಏನಂತಂದ್ರೆ ಪ್ಲಾಂಟಿಂಗ್. ಬನ್ನಿ, ನಾನು ನಿಮ್ಗೆ ಪ್ಲಾಂಟಿಂಗ್ ತೋರಿಸ್ಬೇಕು. ವೀಕ್ಷಕರೇ ನೋಡ್ಬೋದು, ಪ್ರತಿಯೊಂದು ಕಡೆನೂ ಕೂಡ ಸರಿಯಾದ ರೀತಿಯಲ್ಲಿ ಪ್ಲಾಂಟಿಂಗ್ ಅನ್ನ ಕೂಡ ಮಾಡಿದ್ದೀರಾ. ಬೇಕು ಸರ್, ಈ ಕಾಲದಲ್ಲಿ ಮಳೆ ಇಲ್ಲ, ಮಳೆ ಕಮ್ಮಿ ಆಗ್ಬಿಟ್ಟಿದೆ, ನೀರಿನ ಬರ ಅಂತದ್ರಲ್ಲಿ ಎಲ್ಲ ಪ್ಲಾಂಟಿಂಗ್ ಅಲ್ಲೂ ಕೂಡ ಹೊಂಗೆ ಮರ ಪ್ಲಾಂಟಿಂಗ್ ಇದು. ಸೊ ಎಲ್ಲ ಲೇಔಟ್ ಅಲ್ಲೂ ಕೂಡ, ಎಲ್ಲ ಲೇಔಟ್ ಅಲ್ಲಿ ಕೂಡ ಇದೇ ಮಾಡೋದು ನಾವು. ಕಾರಣ ಏನಂತಾರೆ, ಒಳ್ಳೆ ತಂಡಿ ಇರುತ್ತೆ ಇದರಲ್ಲಿ, ತಂಪಿರುತ್ತೆ ಜಾಸ್ತಿ ಇಲ್ಲಿ. ಕರೆಕ್ಟ್ ಆಗಿ ಹೇಳಿದ್ರೆ, ರೋಡ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಪವರ್ ಕೂಡ ನೋಡಬಹುದು, ಪವರ್ ಕನೆಕ್ಷನ್ ಲೈನ್ ಕೂಡ ರೆಡಿ ಇದೆ. ಸರ್,
ಲೈನ್ ಚಾರ್ಜ್ ಆಗಿದೆಯಾ? ಯಾರಾದ್ರೂ ಬರ್ಬೋದಾ? ಬರ್ಬೋದು ಸರ್, ಬಂದು ಉಳ್ಕೋಬಹುದು ಸರ್, ಕರೆಂಟ್ ಕನೆಕ್ಷನ್ ತಗೋಬಹುದು ಸರ್. ನೀರಿಗೆ ಏನ್ ವ್ಯವಸ್ಥೆ ಮಾಡ್ತಾರೆ ಸರ್? ನೀರಿಗೆ ಬೋರ್ ಹಾಕ್ಸ್ತೀವಿ, ಅಲ್ಲಿ ಪಾಯಿಂಟ್ ಇದೆ, ಅಲ್ಲಿ ಆ ಕಡೆ ಇದೆ, ಆ ಕಡೆ ಪಾಯಿಂಟ್ ಇದೆ. ಸೊ ಅಲ್ಲೊಂದು ಬೋರ್ ಹಾಕ್ಸ್ತೀವಿ. ಅದಾದ ತಕ್ಷಣ ನಿಮ್ಗೆ ಟಾರ್ ರೋಡ್ ಕೂಡ ಹಾಕ್ಸ್ಕೊಡ್ತೀವಿ. ಟಾರ್ ಹಾಕ್ಸ್ತೀರಾ? ಟಾರ್ ಹಾಕ್ಸ್ತೀವಿ, ಎಲ್ಲ ಬುಕಿಂಗ್ ಆದ್ಮೇಲೆ ಟಾರ್ ಸ್ಟಾರ್ಟ್ ಎಲ್ಲ ಟಾರ್ ಹಾಕ್ತಿವಿ ಸರ್. ಹೌದು, ಕರೆಕ್ಟ್, ಒಳ್ಳೆ ಕೆಲಸ ಮಾಡಿದ್ರೆ. ಅಂಡ್ ಇನ್ನೊಂದು ಕೇಳಕ್ ಇಷ್ಟಪಡ್ತೀನಿ ಸರ್, ಬನ್ನಿ ಹಾಗೆ ಮಾತಾಡ್ತಾ ಹೋಗ್ಬಿಡೋಣ. ಇಲ್ಲಿ ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್, ಒಂದು ಎಮರಾಲ್ಡ್ ಸ್ಕೂಲ್ ಆಯ್ತು. ಹಾಸ್ಪಿಟಲ್ಸ್ ಎಲ್ಲ ಅಂತ ಬಂದಾಗ ಯಾವ್ದು ನಮ್ಗೆ ಹತ್ರ ಇರುತ್ತೆ? ಸರ್ ನೆಲಮಂಗಲ ಕನೆಕ್ಟಿವಿಟಿ, ನೆಲಮಂಗಲ ಕನ್ವೀನಿಯಂಟ್ ಆಗಿದೆ. ಹರ್ಷ ಹಾಸ್ಪಿಟಲ್ ಇದೆ. ಅದ್ ಬಿಟ್ರೆ ಇದು ಆದರ್ಶ ನಗರ ಅಂತ ಹೇಳ್ಬಿಟ್ಟಿದೆ, ಇಲ್ಲಿ ಅರಸನಕುಂಟೆ ಹತ್ರ. ಸರಿ. ಸೊ ಅಲ್ಲಿ ಹಾಸ್ಪಿಟಲ್ಸ್ ಫೆಸಿಲಿಟಿ ಇದೆ ಅಲ್ಲಿ. ಸರಿ. ಮತ್ತೆ ಸ್ಕೂಲ್ಸ್ ಇದೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಇದೆ. ಸರಿ. ಸೊ ಮತ್ತೆ ಬಂದ್ಬಿಟ್ಟು ಈ ಕಡೆ ಸೊಂಡೆಕೊಪ್ಪ ಮೇನ್ ರೋಡ್ ಅಲ್ಲಿ ಸುಮಾರು ಹೊಸ ಸ್ಕೂಲ್ಗಳೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದಾವೆ. ಓಕೆ 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 ಓಕೆ. ನೀವೇ ನೋಡಿರ್ತೀರಾ ಹೇಗೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದು ರೋಡ್ ಕೂಡ ನಿಮ್ಗೆ 100 ಫೀಟ್ ರೋಡ್ ಆಗ್ತಾ ಇದೆ. 100 ಫೀಟ್ ರೋಡ್ ಬರ್ತಾ ಇದೆ. ಸೊಂಡೆಕೊಪ್ಪ ರೋಡ್. ಹೌದು. ಸೊ ಅಲ್ಲಿ ಫುಲ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ವೀಕ್ಷಕರೇ, ಸೊಂಡೆಕೊಪ್ಪ ರೋಡ್ ಯಾರು ಗೊತ್ತಿಲ್ಲ ಹೇಳಿ, ಅರಶಿನಕುಂಟೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಎರಡೂ ತುಂಬಾ ಹತ್ರ ಇರೋದ್ರಿಂದ, ನೆಲಮಂಗಲ ಹತ್ರ ಇರೋದ್ರಿಂದ ಎಲ್ಲಾ ರೀತಿಯ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು ನಿಮ್ಗೆ ಸಿಗತ್ತೆ ಅಂತ ಹೇಳ್ಬೋದು. ದಿನ ಬೆಳಗ್ಗೆ ಸಾಮಾನು ತಗೊಂಡ್ಬರ್ಬೇಕಾ? ಇಲ್ಲ ಮುಂದೆ ಹೋದ್ರೆ ಆಯ್ತು, ಅಂಗಡಿಗೆಲ್ಲ ಇಲ್ಲೇ ಇದೆ. ಹೌದು ಸರ್. ಆ ಎಮರಾಲ್ಡ್ ಸ್ಕೂಲ್ ಇದೆ ಅಲ್ಲ, ಮುಂದೆ ಹೋದ್ರೆ ಸಾಕು ವೀಕ್ಷಕರೇ, ಅರ್ಧ ಕಿಲೋಮೀಟರ್ ಅಲ್ಲಿ ಎಲ್ಲ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಸರ್ ಇಲ್ಲೊಂದು ಸ್ವಲ್ಪ ನೋಡೋಣ ಬನ್ನಿ, ಈ ಲೇಔಟ್ ಒಂದ್ಸತಿ ನೋಡೋಣ. ಇಲ್ಲಿ ಒಳಗಡೆ ಸರ್, ಇಲ್ಲಿ ಯಾವ ಸೈಜಿನ ಸೈಟ್ಗಳೆಲ್ಲ ಕೊಡ್ತಾ ಇದ್ದಾರೆ ಇದ್ರ ಒಳಗಡೆ? ಸರ್ ಇದೆಲ್ಲ 30-40. ಇದು 30-40. ಹೌದು ಸರ್. ಹಾಫ್ ಸೈಟ್ ಗಳಲ್ಲಿ ಎಲ್ಲಿ ಬರ್ತದೆ? ಹಾಫ್ ಸೈಟ್ ಆ ಲೈನ್ ಅಲ್ಲಿ ಬರುತ್ತೆ. ಆ ಲೈನ್ ಅಲ್ಲಿ ಬರ್ತಾ ಇದೆ. ಮುಕ್ಕಾಲ್ ಸೈಟ್ ಅಲ್ಲಿ ಬರ್ತಾ ಇದೆ. ಮುಕ್ಕಾಲ್ ಸೈಟ್ ಆ ಲೈನ್ ಅಲ್ಲೇ ಬರುತ್ತೆ. ಆ ಲೈನ್ ಅಲ್ಲೇ ಬರ್ತಾ ಇದೆ. ವೀಕ್ಷಕರು ಅಲ್ಲಿ ನೋಡ್ಬೋದು 9, 14 ಎಲ್ಲ ಏನ್ ಬರ್ತಾ ಇದೆ ಅವೆಲ್ಲ ಅರ್ಧ ಸೈಟು, ಮುಕ್ಕಾಲ್ ಸೈಟು. ನಾನು ಇಟ್ಕೊಂಡಿರುವಂತದ್ದು 30-40 ಸೈಟು. ಆವಾಗಲೇ ತೋರಿಸಿದೆ, ಅದು ಕೂಡ 30-40 ಸೈಟು. ಒಳಗಡೆ ಬಂದ್ಬಿಡಿ ಸರ್, ಇಲ್ಲಿ ಸ್ವಲ್ಪ ಇದು ಹೇಳ್ಬಿಡೋಣ ಸರ್. ಯಾರಾದ್ರೂ ಬೋರ್ವೆಲ್ ಎಲ್ಲ ಹಾಕ್ಸ್ತೀವಿ ಅಂತಂದ್ರೆ ಇಲ್ಲಿ ಒಳ್ಳೆ ನೀರೆಲ್ಲ ಇದೆಯಾ ಸರ್? ನೀರಿದೆ ಸರ್, ಚೆನ್ನಾಗಿದೆ ನೀರು, ಜಲ ಚೆನ್ನಾಗಿದೆ. ಪಾಯಿಂಟ್ಸ್ ನೋಡಿದ್ರು ಹೇಳಿದ್ರ? ಹೇಳಿದ್ದಾರೆ ಸರ್. ಅಕ್ಕಪಕ್ಕದಲ್ಲಿ ಹಾಕಿದ್ರು ಅಲ್ಲಿ ಬೋರ್ ಹಾಕಿದ್ದಾರೆ ನೋಡಿ, ಅಲ್ಲಿ ಆ ತೋಟಕ್ಕೆ ನೀರು ಮತ್ತೆ ರೀಸೆಂಟ್ ಆಗಿ ಒಂದು ಬೋರ್ ಹಾಕಿದ್ದಾರೆ ಅವರು. ಅಲ್ಲಿ ಹಾಕಿದಾರ? 2.5 ಇಂಚ್ ನೀರು ಸಿಕ್ಕಿದೆ ಸರ್. 2.5 ಇಂಚ್ ಒಳ್ಳೆ ನೀರಿದೆ. ಒಳ್ಳೆ ನೀರಿದೆ ಸರ್, ಟೆನ್ಷನ್ ಬೇಡ. ಟೆನ್ಷನ್ ಬೇಡ ಸರ್. ಓಕೆ. ಆಮೇಲೆ ಯಾರಾದ್ರೂ ಬಂದು ನಾವು ಇಲ್ಲಿ ಮನೆ ಕಟ್ಕೊಂಡು ಉಳ್ಕೊಂತೀವಿ ಅಂದ್ರೆ ಮನೆ ಕಟ್ಟೋರು, ಮನೆ ಮಟೀರಿಯಲ್ ಇವೆಲ್ಲ ಎಲ್ಲಿ ಸಿಗುತ್ತೆ ನಮ್ಗೆ? ಸರ್ ಇವೆಲ್ಲ ಕೂಡ ನಿಮ್ಗೆ ನೆಲಮಂಗಲ ಇದೆ, ನೆಲಮಂಗಲ ಮತ್ತೆ ಇಲ್ಲಿ ಸೊಂಡೆಕೊಪ್ಪ ಮೇನ್ ರೋಡ್ ಅಲ್ಲೇ ಇದಾವೆ, ಶಾಪ್ಗಳೆಲ್ಲ ಇದಾವೆ. ಸೊ ಎಲ್ಲ ಸಿಗುತ್ತೆ ಸರ್, ಮನೆ ಕಟ್ಟೋದನ್ನ ನಡೆಸಬಹುದು. ಸರ್ ಇನ್ನೊಂದ್ ಏನಂತಂದ್ರೆ, ನಾವು ಕಂಪ್ಲೀಟ್ ಮಾಡಿರೋ ಲೇಔಟ್ ಗಳಲ್ಲಿ ಪ್ರತಿಯೊಂದು ಲೇಔಟ್ ಅಲ್ಲೂ ಮನೆ ಕಟ್ಟಿದ್ದಾರೆ ಸರ್. ಮನೆ ಕಟ್ಟಿದ್ದಾರೆ ಸರ್. ಓಹೋ, ಆಲ್ಮೋಸ್ಟ್ ಇದು ತುಂಬಾ ಒಳ್ಳೇದು ಸರ್. ಇದು ಹತ್ರ ಹೇಳ್ಬೇಕಂದ್ರೆ ಇನ್ನ ದೂರ ಇರುವಂತ ಲೇಔಟ್ ಗಳಲ್ಲೂ ಕೂಡ ಮನೆಗಳು ಕಟ್ಕೊಂಡಿದ್ದಾರೆ. ಓಹೋ. ಸೊ ವರ್ಷಿಣಿ ವೆಂಚರ್ಸ್ ಅಲ್ಲಿ ನೀವು ಸೈಟ್ ತಗೊಂಡ್ರೆ ಮನೆ ಕಟ್ತೀರಾ ಸರ್. ಇನ್ನು ಲೀಗಲ್ ಅಂತ ಬಂದ್ರೆ, ಖಾತಾ ಅಂತ ಬಂದ್ರೆ ಯಾವ್ದು ಬರುತ್ತೆ ಸರ್? ಪಂಚಾಯತಿ ಖಾತಾ ಬರುತ್ತೆ ಸರ್. ಇಂಡಿವಿಜುವಲ್ ಆಗಿ ಪಂಚಾಯತಿ ಖಾತಾ ಸಿಗುತ್ತೆ. ಇಂಡಿವಿಜುವಲ್ ಸೈಟ್ಗೂ ಸೈಟ್ಗೂ ಪಂಚಾಯತಿ ಖಾತಾ ಸಿಗುತ್ತೆ. ಆಮೇಲೆ ಇನ್ನೊಂದು ಸರ್, ತುಂಬಾ ಜನ ಲೋನ್ ಕೇಳ್ತಾರೆ, ಲೋನ್ ವ್ಯವಸ್ಥೆ ಇದೆಯಾ? ಲೋನ್ ವ್ಯವಸ್ಥೆ ನಾವೇ ಮಾಡಿಸ್ಕೊಡ್ತೀವಿ. ಎಷ್ಟು ಪರ್ಸೆಂಟೇಜ್ ಲೋನ್ ಆಗ್ಬೋದು ನಿಮ್ ಪ್ರಕಾರ? ಸರ್ 70% ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಅದು ಡಿಪೆಂಡೆನ್ಸಿ ಅವ್ರ ಸಿವಿಲ್ ಸ್ಕೋರ್. ಹೌದು, ಈಗ ಸಿಬಿಲ್ ಸ್ಕೋರ್ ಎಲ್ಲ ಚೆನ್ನಾಗಿದೆ ಅನ್ಕೊಳ್ಳೋಣ. ಸೊ 70% ಅಂತ ಮಾಡ್ಕೊಡ್ತೀವಿ ಸರ್. ಆಲ್ರೆಡಿ ಹೈಲೈಟ್ ಅಲ್ಲಿ ಹೇಳ್ಬಿಟ್ಟಿದ್ದೀವಿ. 7 ಲಕ್ಷ, 14 ಲಕ್ಷ, 7,20,000, 14,20,000 ಸೈಟ್ ಸಿಗ್ತಾ ಇದೆ. ನೀವ್ ಹೇಳ್ತಾ ಇರೋದು ಈಗ ಒಂದು ಹಾಫ್ ಸೈಟ್ ತಗೊಬೇಕು, 7,20,000. ನಮ್ಮ ಹತ್ರ ಒಂದು 2 ಲಕ್ಷ ಇದೆ ಅನ್ಕೊಳ್ಳೋಣ, 2-3 ಲಕ್ಷ ಇದೆ, 2.5 ಲಕ್ಷ ಇದೆ. ನೀವು ಉಳಿದಿದ್ದು ಲೋನ್ ಮಾಡ್ಕೊಡ್ತೀರಾ? ಲೋನ್ ಮಾಡ್ಕೊಡ್ತೀವಿ, ಪಕ್ಕ ಲೋನ್ ಮಾಡ್ಕೊಡ್ತೀವಿ. 2.5-3 ಲಕ್ಷ ಇಟ್ಕೊ ಬರ್ಬೋದಾ? ಬರ್ಬೋದು ಸರ್, ಆರಾಮಾಗಿ ತಗೋಬಹುದು ಸರ್. ಇಲ್ಲ ನಮ್ಮ ಹತ್ರ ಒಂದು 5-6 ಲಕ್ಷ ಇದೆ, ಒಂದು ಫುಲ್ ಸೈಟ್ ಬೇಕು, ಬರ್ಬೋದಾ? ಬನ್ನಿ ಸರ್. ಇನ್ನ ನಿಮ್ಗೆ ಅದರಲ್ಲೂ ಒಂದು 1 or 2 lakh ಶಾರ್ಟೇಜ್ ಇದ್ರೆ ಒಂದು 60 to 70% ಪೇ ಮಾಡಿ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತೀನಿ. ಬ್ಯಾಲೆನ್ಸ್ ಅಮೌಂಟ್ ನನಗೆ ಟೈಮ್ ತಗೊಂಡು ಮನೆ ಅಮೌಂಟ್ ಕೊಡಿ. ಆ ತರನು ವ್ಯವಸ್ಥೆ ಇದೆಯಾ? ಆ ತರ ಕೂಡ ವ್ಯವಸ್ಥೆ ಮಾಡ್ಕೊಡ್ತೀನಿ. ದುಡ್ಡಿಲ್ಲ ಅಂದ್ರೆ ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀರಾ? ರಿಜಿಸ್ಟರ್ ಮಾಡ್ಬಿಟ್ಟು ನಾನ್ ಕಾಯ್ತೀನಿ ಸರ್ ಅವ್ರ ಅಮೌಂಟ್ಗೆ. ನೀವೇ ಕಾಯ್ತೀರಾ? ಅವ್ರೇನ್ ಕಾಯೋ ಅವಶ್ಯಕತೆ ಇಲ್ಲ. ನೋಡಿ ವೀಕ್ಷಕರೇ, ವರ್ಷಿಣಿ ವೆಂಚರ್ಸ್ ಅಲ್ಲಿ ನಾನು ನಿಮ್ಗೆ ಅದಕ್ಕೆ ಬೆಲೆ ಎಲ್ಲ ಎಕ್ಸ್ಟ್ರಾ ಹೇಳ್ಬೇಕಾಗಿಲ್ಲ. ಆಲ್ರೆಡಿ ಹೇಳ್ದಂಗೆ ಹಾಫ್ ಸೈಟ್ ನಿಮ್ಗೆ 7,20,000, ಫುಲ್ ಸೈಟ್ ನಿಮಗೆ 14,40,000 ಕರೆಕ್ಟಾ? ಅಂಡ್ ಅದರಲ್ಲೂ ಕೂಡ ಮುಕ್ಕಾಲ್ ಭಾಗ, ಅದರಲ್ಲೂ ಕೂಡ ಕಾಲ್ ಭಾಗ ಕಟ್ಬಿಟ್ಟು ಉಳಿದಿದ್ದನ್ನ ಅಮೌಂಟ್ ಅನ್ನ ನೀವು ಲೋನ್ ಮಾಡ್ಕೊಬಹುದು. ಅಂಡ್ ಲೋನ್ ಮಾಡಕೊಳ್ಳೋಕ್ಕೂ ಕೂಡ ನಿಮಗೆ ಅಮೌಂಟ್ ಶಾರ್ಟೇಜ್ ಇದೆ ಅಂತಂದ್ರೆ 60% ಕಟ್ಟಿದ್ರೆ ಉಳಿದಿದ್ದ ಅಮೌಂಟ್ ಅನ್ನ ಹೋಲ್ಡ್ ಮಾಡಬಹುದು. ಅದನ್ನು ಕೂಡ ವ್ಯವಸ್ಥೆ ಸರ್ ಇದೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಕೂಡ ನಿಮ್ಮ ಕನಸಿನ ನಿವೇಶನವನ್ನ ಸಾಗಿಸ್ಕೋಬಹುದು. ಸರ್ ಲೇಔಟ್ ಇಲ್ಲಿಗೆ ಎಂಡ್ ಆಯ್ತು ನನ್ನ ಪ್ರಕಾರ. ಈ ಜಾಗಗಳೆಲ್ಲ ಯಾವ್ದಿದೆ ಸರ್? ಇದು ಎಕ್ಸ್ಟೆಂಡೆಡ್ ಜಾಗ. ಇದು ಎಕ್ಸ್ಟೆಂಡೆಡ್ ಜಾಗನ ಇದು? ಹೌದು ಸರ್. ಇದು ಸೇಮ್ ಕಂಟಿನ್ಯೂಟಿ ರೋಡ್ ಇದೆ ನೋಡಿ. ಇಲ್ಲಿ ಕಂಟಿನ್ಯೂಟಿ ರೋಡ್ ಇದೆ, ರೋಡ್ ತೋರಿಸಿ. ಓಕೆ, ಇದು ಕಂಟಿನ್ಯೂಟಿ ರೋಡ್, ಇದು ಎಕ್ಸ್ಟೆಂಡೆಡ್ ಜಾಗ. ಹೌದು ಸರ್.
ಸರ್ ಈ ಜಾಗ ಯಾರ ಹೆಸರಿಗಿದೆ? ಸರ್ ಇದು ಕೂಡ ನಮ್ಮ ಹೆಸರಲ್ಲೇ ಇದೆ. ಇದು ನಿಮ್ಮ ಹೆಸರಲ್ಲಿ ಇದು ನಮ್ಮ ಹೆಸರಲ್ಲೇ ಇದೆ. ಡೆವಲಪ್ ಮಾಡಿಲ್ಲ, ಡೆವಲಪ್ಮೆಂಟ್ ಮಾಡಿಲ್ಲ. ಇದು ಕಂಪ್ಲೀಟ್ ಆದ ತಕ್ಷಣ ನಾವು ಇದು ಸ್ಟಾರ್ಟ್ ಮಾಡ್ತೀರಾ? ಹೌದು ಸರ್. ಸರ್ ಯಾರಾದ್ರೂ ಲೈಕ್ ಈಗಲೇ ನಮಗೆ ಹತ್ರ ರೋಡಿಗೆ ಹತ್ರ ಬೇಕು ಅಂದ್ರೆ ಇದ್ರಲ್ಲೂ ಬುಕ್ ಸರ್ ಮಾಡ್ಬೋದಾ? ಬೇಕು ಅಂದ್ರೆ ಟ್ರಸ್ಟ್ ಮಾಡಿ ಅವರು ಪ್ರೀ ಬುಕಿಂಗ್ಸ್ ಕೊಡ್ತೀವಿ ಅಂತಂದ್ರೆ ತಗೊಂತೀವಿ. ಪ್ರೀ ಬುಕಿಂಗ್ ಓಕೆನಾ? ಇಲ್ಲ ಅವ್ರಿಗೆ ಡೆವಲಪ್ಮೆಂಟ್ ಆಗಿ ರೆಡಿ ರಿಜಿಸ್ಟ್ರೇಷನ್ ಇರುವಂತದ್ದೇ ಬೇಕು ಅಂದ್ರೆ ಅದ್ರಲ್ಲಿ ತಗೋಬಹುದು ಅಲ್ವಾ? ಟ್ರಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಫೈನಲ್ ಆಗಿ ಯಾರಾದ್ರೂ ನಿಮ್ಮ ವರ್ಷಿಣಿ ವೆಂಚರ್ ಆಫೀಸ್ಗೆ ಬರಬೇಕು ಅಂದ್ರೆ ಆಫೀಸ್ ಟೈಮಿಂಗ್ಸ್ ಎಲ್ಲ ಏನಿರುತ್ತೆ ಸರ್? ಸರ್ ಮಾರ್ನಿಂಗ್ 9:30 ಇಂದ ಈವ್ನಿಂಗ್ 6:30 ವರೆಗೂ ಆಫೀಸ್ ಓಪನ್ ಇರುತ್ತೆ. ಹೌದು, ಎಲ್ಲಿ ಅದು ಅಡ್ರೆಸ್ ಹೇಳ್ಬೋದು ಎಲ್ಲಿದೆ? ಸರ್ ಮಹಾಲಕ್ಷ್ಮಿ ಲೇಔಟ್. ನೀವು ಇಸ್ಕಾನ್ ಕಡೆಯಿಂದ ಬಂದ್ರೆ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಇದೆ. ಮೆಟ್ರೋ ಸ್ಟೇಷನ್ ರೈಟ್ ತಗೊಂಡ್ರೆ ಸೀದಾ ಬಂದ್ರೆ ಅಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಬಸ್ ಸ್ಟಾಪ್ ಅಂತ ಇದೆ. ಸ್ವಿಮ್ಮಿಂಗ್ ಪೂಲ್ ಬಸ್ ಸ್ಟಾಪ್ ಎದುರುಗಡೆನೆ ನಮ್ದು ಆಫೀಸ್. ಸಂಡೇ ಓಪನ್ ಇರುತ್ತಾ? ಸಂಡೇ ಸರ್ ಎಕ್ಸೆಪ್ಟ್ ಟ್ಯೂಸ್ಡೇ ಬಿಟ್ಟು ಎಲ್ಲ ಡೇಸ್ ಅಲ್ಲೂ ಆಫೀಸ್ ಓಪನ್ ಇರುತ್ತೆ. ಮಂಗಳವಾರ ಬಿಟ್ಟು. ಹೌದು ಸರ್. ಈಗ ಯಾರಾದ್ರೂ ಇಲ್ಲಿ ಬರಬೇಕು ಅಂತಂದ್ರೆ ಲೈಕ್ ನಿಮ್ ಫೋನ್ ಮಾಡ್ಕೊಂಡು ಬಂದ್ರೆ ಯಾರಾದ್ರೂ ಬರ್ತಾರೆ ಸರ್? ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಮ ಆಫೀಸ್ ಕೊಲೀಗ್ಸ್ ಇರ್ತಾರೆ. ಸೊ ಅವ್ರು ಬಂದು ನಿಮ್ಗೆ ವಿಸಿಟ್ ಮಾಡಿಸಿ ಸೊ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲ ಅವರೇ ಬರಬೇಕು, ನಾನು ಓನ್ ಆಗಿ ನೋಡ್ಕೊಂಡು ಬರ್ಬೇಕು ಲೊಕೇಶನ್ ಎಲ್ಲ ಕೂಡ ಲೊಕೇಶನ್ ಕಳಿಸ್ತೀವಿ ಅವ್ರ ಮೊಬೈಲ್ಗೆ. ಸೊ ಅವರೇ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ಬೋದು. ಓಪನ್ ಇಲ್ಲಿ ನೋಡ್ಕೊಂಡ್ಬಿಡ್ಲಿ, ಅವರೇ ಪಕ್ಕದಲ್ಲೂ ವಿಚಾರಿಸ್ಕೊಳ್ಳಿ ರೇಟ್ಗಳು. ಓಕೆನಾ? ಅಕ್ಕಪಕ್ಕ ಏನ್ ಡೆವಲಪ್ಮೆಂಟ್ ಇದೆ, ನಾವೇನ್ ಹೇಳಿದೀವಿ ಅದು ಇಲ್ಲೇ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಲೇಔಟ್ ಬಂದ್ಬಿಟ್ಟು ಆಮೇಲೆ ನನ್ನ ಹತ್ರ ಬಂದು ಬುಕ್ ಮಾಡ್ಕೊಳ್ಳಿ. ಇದು ಒಳ್ಳೇದು ವೀಕ್ಷಕರೇ. ನೀವೇ ಬನ್ನಿ, ನಾನು ಕೂಡ ಲೊಕೇಶನ್ ಕೊಡ್ತೀನಿ. ನೀವೇ ಬನ್ನಿ, ನೋಡಿ, ಚೆಕ್ ಮಾಡಿ, ವಿಚಾರಿಸಿ, ಅಕ್ಕಪಕ್ಕದಲ್ಲಿ ರೇಟ್ ಕರೆಕ್ಟ್ ಆಗಿದೆ ಅಂತ ವಿಚಾರಿಸ್ಕೊಂಡು ಎಲ್ಲ ಕಡೆ ಚೆನ್ನಾಗಿದೆ ವಿಚಾರಿಸ್ಕೊಂಡು ಆಮೇಲೆ ಆಫೀಸ್ಗೆ ಹೋಗ್ಲಿ. ಆಫೀಸ್ಗೆ ಹೋಗಿ. ಅಂಡ್ ಇನ್ನೊಂದು, ದಯವಿಟ್ಟು ಫ್ಯಾಮಿಲಿ ಜೊತೆ ಬನ್ನಿ. ಫ್ಯಾಮಿಲಿ ಜೊತೆ ಬಂದ್ರೆ ನಿಮ್ಗೆ ಗೊತ್ತಾಗುವಂಥದ್ದು ಹೌದು ನಮ್ಗೆ ಇದು ಓಕೆನಾ ಅಲ್ವಾ ಅಂತ. ಯಾಕಂದ್ರೆ ಗಂಡ ಒಂದ್ಸತಿ ಬರ್ತೀರಾ, ಹೆಂಡತಿ ಒಂದ್ಸತಿ ಕರ್ಕೊಂಡ್ ಬರ್ತೀರಾ, ಟೈಮ್ ಯಾಕೆ ವೇಸ್ಟ್ ಮಾಡ್ತೀರಾ? ಒಂದೇ ಸತಿ ಫ್ಯಾಮಿಲಿ ಜೊತೆ ಬನ್ನಿ. ಯಾವ ಸೈಟ್ ಇಷ್ಟ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಭೇಟಿಯಾಗಿ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೊಬಹುದು. ನಿಮ್ಮ ಕನಸಿನ ನಿವೇಶನವನ್ನ ಬುಕ್ ಮಾಡ್ಕೊಬಹುದು. ಸರ್ ಇದು ಬಿಟ್ಟು ಇನ್ಯಾವ್ದು ರನ್ನಿಂಗ್ ಅಲ್ಲಿ ಇದೆ ಸದ್ಯದಲ್ಲಿ? ಸರ್ ಇದು ಕಂಪ್ಲೀಟ್ ಆದ ತಕ್ಷಣ ಇದು ಸ್ಟಾರ್ಟ್ ಮಾಡ್ತೀವಿ. ಇದು ಸ್ಟಾರ್ಟ್ ಆದ್ಮೇಲೆ ಇನ್ನೊಂದು ಪ್ರಾಜೆಕ್ಟ್ ಇದೆ ಇಲ್ಲೇ ಸರೌಂಡಿಂಗ್ ಅಲ್ಲೇನೆ. ಇನ್ನೊಂದು 1.5 ಎಕರ್ ಇದೆ ಅದು ಟೋಟಲ್. ಅದು ಕೂಡ ಎಲ್ಲ ಕ್ಲಿಯರ್ ಟೈಟಲ್ಸ್ ಆಗಿದೆ, ಲೀಗಲ್ ಕೊಟ್ಟಿದೀವಿ. ಅದು ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಳ್ಳಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಅದೆಲ್ಲ ಪೇಪರ್ ವರ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇದು ಕಂಪ್ಲೀಟ್ ಆಗೋಷ್ಟೊಳಗೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಅವಾಗ ನಿಮ್ಮ ವಿಡಿಯೋ ಮುಖಾಂತರನೇ ಅದು ಕೂಡ ಪ್ರೇಕ್ಷಕರಿಗೆ ಒದಗಿಸ್ಬಿಡೋಣ ಅಲ್ವಾ? ಇಷ್ಟೊಂದು ನಂಬಿಕೆ ಬರ್ತಾ ಇದೆ ಅಂತಂದ್ಮೇಲೆ ಯಾರಾದ್ರೂ ಸೇಲ್ ಮಾಡಿ ಪರ್ಚೇಸ್ ಮಾಡಿರ್ತಾರೆ, ಅವರ ಡಾಕ್ಯುಮೆಂಟ್ಸ್ ಕೂಡ ನಮ್ಮ ವೀಕ್ಷಕ ರೆಫರೆನ್ಸ್ ಕೊಡ್ಬೋದಾ ಸರ್? ತೋರಿಸ್ಕೊಡ್ತೀವಿ. ತೋರಿಸ್ತೀರಾ? ಓಕೆ. ಇವಾಗ ಯಾವ ಸೈಟ್ ರಿಜಿಸ್ಟರ್ ಆಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಲೇಔಟ್ ಅಲ್ಲೇ ಸೇಮ್ ಸರ್ವೆ ನಂಬರ್ ಎಲ್ಲ ಅಂತ ಮೆನ್ಷನ್ ಆಗಿರುತ್ತೆ. ಸೊ ಈ ಸೈಟ್ ನಂಬರ್ ಡಾಕ್ಯುಮೆಂಟ್ಸ್ ಕೂಡ ರೆಫರೆನ್ಸ್ ತೋರಿಸ್ತೀವಿ. ಅವ್ರಿಗೆ ಇನ್ನೂ ಟ್ರಸ್ಟ್ ಬರಬೇಕು ಅಂತಂದ್ರೆ ಅವರು ತೋರಿಸ್ಕೊಡ್ತೀವಿ. ನೋಡ್ಲಿ ಅಲ್ವಾ? ನೋಡ್ಲಿ, ಅದ್ರಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಫೈನಲ್ ವಿಡಿಯೋ ಮುಗಿಸಕ್ಕೆ ಮುಂಚೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ನಾನು ಇನ್ನೂವರೆಗೆ ಕೇಳಲೇ ಇಲ್ಲ. ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಕೊಡ್ಬೇಕು ಸರ್. ಸರ್ ಖಂಡಿತವಾಗ್ಲೂ ಸರ್, ಅಲ್ಲೂ ಕೂಡ ಹೇಳಿದ್ದೆ ಕೊಡ್ತೀನಿ ಅಂತ. ಹೌದು. ಸೊ ಅದನ್ನ ನಿಮ್ಮ ವಿಡಿಯೋ ಮುಖಾಂತರ ಬಂದಿರೋರ್ಗೆ ಕೊಟ್ಟಿದ್ದೀನಿ ಕೂಡ. ಸರಿ, ಓಕೆನಾ? ಸೊ ಇದು ಕೂಡ ಸೇಮ್ ಅದೇ ತರನೇ ಬಂದ್ರೆ ಆಫ್ ಸೈಡ್ ತಗೊಂತೀನಿ ಅಂತಂದ್ರೆ ಅವ್ರಿಗೆ 20,000 ರೂಪೀಸ್ ಡಿಸ್ಕೌಂಟ್ ಕೊಡ್ತೀನಿ. 7 ಲಕ್ಷಕ್ಕೆ ಬಂದ್ಬಿಡುತ್ತೆ. 7 ಲಕ್ಷಕ್ಕೆ ಬಂದ್ಬಿಡುತ್ತೆ. ಫುಲ್ ಸೈಟ್ ತಗೊಂಡ್ರೆ 40,000 ಡಿಸ್ಕೌಂಟ್ ಕೊಡ್ತೀನಿ ಸರ್. 14 ಲಕ್ಷಕ್ಕೆ ಬಂದ್ಬಿಡುತ್ತೆ. 14 ಲಕ್ಷಕ್ಕೆ ಬಂದ್ಬಿಡುತ್ತೆ. ಹಾಫ್ ಸೈಟ್ 7 ಲಕ್ಷ, 14 ಲಕ್ಷಕ್ಕೆ ಫುಲ್ ಸೈಟ್. ಕರೆಕ್ಟ್ ತಾನೇ? ಕರೆಕ್ಟ್ ಸರ್. ಡಿಸ್ಕೌಂಟ್ ಇದೆ. ಬಂದಾಗ ಕೇಳೋದನ್ನ ಮರಿಬೇಡಿ. 20,000 ಹಾಫ್ ಸೈಡ್ಗೆ, 40,000 ಫುಲ್ ಸೈಟ್ಗೆ. ಯಾರಾದ್ರೂ ಬುಕ್ ಮಾಡಬೇಕು, ಪ್ರೊಸೆಸಿಂಗ್ ಹೇಗೆ? ಬುಕಿಂಗ್ ಪ್ರೊಸೆಸ್ ಸರ್ ಬುಕಿಂಗ್ ಪ್ರೋಸೆಸ್ ಏನಿಲ್ಲ, ನೀವು ನಮ್ದು ಒಂದು ಪ್ರೊಫೆಷನಲ್ ವೇ ಅಂತಿದೆ. ಒಂದು ಬುಕಿಂಗ್ ಫಾರ್ಮ್ ಅಂತ ಇರುತ್ತೆ. ಆ ಫಾರ್ಮ್ ಫಿಲ್ ಅಪ್ ಮಾಡಿ ಅವ್ರ ಡೀಟೇಲ್ಸ್ ಎಲ್ಲ ಕೊಟ್ರೆ, ಅವ್ರ ಸೈಟ್ ಸೆಲೆಕ್ಟ್ ಮಾಡಿದ್ರೆ, ಅಡ್ವಾನ್ಸ್ ಮಾಡಿದ್ರೆ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಡಾಕ್ಯುಮೆಂಟ್ಸ್ ಕೊಟ್ಟು ಒಂದು ವಿತಿನ್ ಎ ವೀಕ್ ಅಲ್ಲಿ ಅವರು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಲಾಯರ್ ಎಂತವ್ರಿಗೂ ಒಂದು ವಾರ ಬೇಕೇ ಬೇಕು. ಸೊ ಒಂದು ವಾರ ಆದ್ಮೇಲೆ ಸೊ ನೆಕ್ಸ್ಟ್ ಓಕೆ ಆಯ್ತು ಅಂದ್ರೆ ಡಾಕ್ಯುಮೆಂಟೇಶನ್. ಸೊ ನೆಕ್ಸ್ಟ್ ಪ್ರೊಸೀಜರ್ ಐದರ್ ಅಗ್ರಿಮೆಂಟ್, ಅವ್ರಿಗೇನು ಅಮೌಂಟ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಎಂತವ್ರ ಹತ್ರ ಲಂಸಮ್ ಅಮೌಂಟ್ ಇರೋದಿಲ್ಲ, ಯಾರ ಹತ್ರ ಇರೋದಿಲ್ಲ. ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳಲ್ಲಿ ಟೈಮ್ ಬೇಕಾಗಿರುತ್ತೆ. ಅಂತವ್ರ ಅಗ್ರಿಮೆಂಟ್ ಮಾಡ್ಕೊಂಡು 30% ಪೇಮೆಂಟ್ ಮಾಡ್ಬಿಟ್ಟು ಒಂದು 2 months ಗಂಟ ವೇಟ್ ಮಾಡ್ಬೋದು ಅಗ್ರಿಮೆಂಟ್ ಮಾಡ್ಕೊಂಡು. ಆಮೇಲೆ ಅಮೌಂಟ್ ಅಡ್ಜಸ್ಟ್ ಆದ ತಕ್ಷಣ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇಲ್ಲ ಶಾರ್ಟೇಜ್ ಇಲ್ಲ, ಅಮೌಂಟ್ ರೆಡಿ ಇದೆ ನನಗೆ ಅಂತಂದ್ರೆ ಸೊ ಲೀಗಲ್ ಓಕೆ ಆದ ತಕ್ಷಣ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಡೇಟ್ ಹೇಳಿದ್ರೆ ಇಮಿಡಿಯೇಟ್ ನಾವು ನೆಕ್ಸ್ಟ್ ಡೇನೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಕೊಡ್ತೀರಾ. ಎಲ್ಲ ವ್ಯವಸ್ಥೆ ಇದೆ ಸರ್. ಮತ್ತೆ ಇನ್ನೊಂದು ಏನು ಗೊತ್ತಾ ಸರ್, ಇವಾಗ ಬುಕಿಂಗ್ ತಗೊಂಡು ನಾವು ಅಡ್ವಾನ್ಸ್ ಏನ್ ಇಸ್ಕೊಂತೀವೋ ಒಂದು 10,000 15,000 20,000 ಕೊಡ್ತಾರೆ ಕಸ್ಟಮರ್ಸ್. ಕೊಟ್ಟಾದ್ಮೇಲೆ ಅದು ಈಸ್ಕೊಂಡಿದ್ದಲ್ದಿರ
ಲಾಯರ್ಗೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೊಡ್ತೀವಲ್ವಾ, ಸೊ ನೀವು ಹೆಂಗಿದ್ರು ಲಾಯರ್ಗೆ ಫೀಸ್ ಕೊಡಲೇಬೇಕು. 5 ರಿಂದ 10,000 15,000 ಚಾರ್ಜ್ ಮಾಡಿ ಮಾಡ್ತಾರೆ. ಸೊ ನಾವು ಬುಕಿಂಗ್ ತಗೊಂಡು ಲೀಗಲ್ ಸರಿ ಇಲ್ಲದೆ ಇರೋವಂಥದ್ದು ಕೊಟ್ಟು ನಿಮ್ಗೆ ಅಲ್ಲೂ ಒಂದು 10-15,000 ಲಾಸ್ ಮಾಡಿಬಿಟ್ಟು ನಮಗೂ ಅಮೌಂಟ್ ಕೊಟ್ಟು ಈ ಥರ ಕಸ್ಟಮರ್ಗೆ ತೊಂದರೆ ಕೊಡುವಂಥ ವ್ಯವಹಾರ ಮಾಡೋದಿಲ್ಲ ನೀವು ಮಾಡೋದಿಲ್ಲ. ಸೊ ಕ್ಲಿಯರ್ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ಕೊಟ್ಟರು ಕೂಡ ಅಲ್ಲಿ ಒಂದು 5,000 10,000 ಕೊಟ್ಟರು ಕೂಡ ಲೀಗಲ್ ಬಂದಿದೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ವರ್ತಿರ್ಬೇಕು. ಸೊ ಹಂಗಿದ್ರೆ ಮಾತ್ರ ನಾನು ಬುಕಿಂಗ್ ತಗೊಂತಾ ಇರೋದು. ಅಂತರ ಪ್ರಾಜೆಕ್ಟ್ ನಾನು ಮಾಡೋದು ಸರ್. ನೀವು ಹೌದು ಸರ್. ಸೂಪರ್ ಆಗಿ ಹೇಳಿದ್ರೆ ವೀಕ್ಷಕರೇ, ಇಂಥ ಜೆನ್ಯೂನ್ ಪ್ರಾಪರ್ಟಿ ನಿಮ್ಗೆ ಬೇರೆ ಕಡೆ ಸಿಗಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಫಸ್ಟೇ ಸರ್ ಜೊತೆ ಮೀಟಿಂಗ್ ಮಾಡಿಬಿಟ್ಟು ಪ್ರಾಪರ್ಟಿ ಸರಿಯಾಗಿದೆಯಾ ಇಲ್ಲ ಅಂತ ನೋಡಿಕೊಂಡೇ ನಾನಿಲ್ಲಿ ವಿಡಿಯೋನ ಮಾಡುವಂಥದ್ದು. ನೀವು ಕೂಡ ದಯವಿಟ್ಟು ನೋಡಿಕೊಂಡು ಸೈಟ್ಗಳನ್ನು ಪರ್ಚೇಸಸ್ ಮಾಡಿ ಪ್ರಾಪರ್ಟಿಯನ್ನು ವೆರಿಫಿಕೇಷನನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಲೇಔಟು ಒಂದೊಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವೀಕ್ಷಕರೇ.